ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಯಾರು ಕೂಡ ಆ ಒಂದು ದಾರಿ ಹಿಡಿಯೋದು ಬೇಡ ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತೊಂದು ಕಡೆ ಹೊನ್ನಾಳಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಅವರು ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಫೋನಲ್ಲೇ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ತರಾಟೆ ತೆಗೆದುಕೊಂಡಿದ್ದು ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನೋಡಿ. ಗರ್ಭಿಣಿಯರು ಮನೆ ಕೂಸೆಲ್ಲ ಹೊರಗೆ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ. ಅದ್ರಲ್ಲಿ ಆಕ್ಷನ್ ರೇಣುಕಾಚಾರ್ಯ ಮಾತ್ರದ್ದು ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಸಾಲ ಮನ್ನಾ ಆಗಲಿ, ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಳು ಮಹಿಳೆ ಬಾವಿಗೆ ಯಾರು ಬೆಳೆಸುತ್ತಾರೆ, ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ರೆ. ನೀವು ಹೇಳೋದು ಕೇಳು. ಏನ ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು. ಕೊಟ್ಟು ದುಡ್ಡು ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆ, ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡ್ಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ, ಅವನು ಯಾರ ಅವನು? ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ. ಕಿರುಕುಳವನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಯಾರು ಕೂಡ ಆ ಒಂದು ದಾರಿ ಹಿಡಿಯೋದು ಬೇಡ ಅಂತೇಳಿ ನಾವು ಕೂಡ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀವಿ. ಮತ್ತೊಂದು ಕಡೆ ಹೊನ್ನಾಳಿಯಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಆರೋಪ ಕೇಳಿ ಬಂದಿದೆ. ಫೈನಾನ್ಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಅವರು ಕರೆ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಫೋನಲ್ಲೇ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ತರಾಟೆ ತೆಗೆದುಕೊಂಡಿದ್ದು ಪತಿಗೆ ಆಪರೇಷನ್ ಆಗಿದೆ, ಟೈಮ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ ಅಂತೇಳಿ ನೋಡಿ. ಗರ್ಭಿಣಿಯರು ಮನೆ ಕೂಸೆಲ್ಲ ಹೊರಗೆ ಹಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ. ಅದ್ರಲ್ಲಿ ಆಕ್ಷನ್ ರೇಣುಕಾಚಾರ್ಯ ಮಾತ್ರದ್ದು ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೊಳ್ರಿ, ನಿಮ್ಮ ಸಾಲ ಮನ್ನಾ ಆಗಲಿ, ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಳು ಮಹಿಳೆ ಬಾವಿಗೆ ಯಾರು ಬೆಳೆಸುತ್ತಾರೆ, ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ರೆ. ನೀವು ಹೇಳೋದು ಕೇಳು. ಏನ ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು. ಕೊಟ್ಟು ದುಡ್ಡು ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆ, ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡ್ಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ, ಅವನು ಯಾರ ಅವನು? ಇವತ್ತು ಕಾನೂನು ಒಂದು ಫ್ರೇಮ್ ವರ್ಕ್ ರೆಡಿಯಾಗುತ್ತೆ. ಮುಂದಿನ ಸಚಿವ ಸಂಪುಟ ಸಭೆಯವರು ಕೂಡ ಕಾಯೋದಿಲ್ಲ. ಬಹುತೇಕವಾಗಿ ನಾಳೆನೇ ಅಥವಾ ನಾಡುದ್ದೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಹೊಸ ಕಾನೂನ ಜಾರಿಗೆ ತರೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ, ಈ ಹೊಸ ಕಾನೂನಿನ ಮೂಲಕ ಅಂದರೆ ಸಂಪೂರ್ಣವಾಗಿ ಸಾಲ ವಸೂಲಾತಿ ಕೂಡ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಯಾರು ಜೆನ್ಯೂನ್ ಆಗಿ ಏನು ಸಾಲ ಸಂಬಂಧಪಟ್ಟಂತೆ ಕಿರುಕುಳ ಅನುಭವಿಸ್ತಿದ್ರೆ ಅವರ ಸಂಬಂಧಪಟ್ಟಂತೆ ದೂರು ಕೊಟ್ಟರೆ
ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ನಿರ್ಧಾರವನ್ನು ಕಾನೂನನ್ನು ಸಿದ್ಧಪಡಿಸುವಂಥದ್ದು ಈಗಾಗಲೇ ಕೂಡ ಆಂಧ್ರ ಪ್ರದೇಶದಲ್ಲಿ ಕಾನೂನು ಇರುವಂಥದ್ದು ನಾಗೇಂದ್ರ ಬಾಬು, ಅದನ್ನು ಕೂಡ ಸ್ಟಡಿ ಮಾಡಿರುವಂಥದ್ದು. ಅದೇ ಮಾದರಿಯಲ್ಲಿ ಕಾನೂನು ಬರುತ್ತಾ ಅಥವಾ ಬೇರೆ ಒಂದಷ್ಟು ಅಂಶಗಳನ್ನು ಸೇರಿಸಿ ಕಿರುಕುಳ ತಪ್ಪಿಸುವ ನಿಟ್ಟಿನಲ್ಲಿ ಒಂದು ಕಾನೂನು ತರ್ತಾರ ಅನ್ನೋದು ಕಾದು ನೋಡಬೇಕು. ಆದರೆ ಒಂದೊಂದು ಬಹಳ ಸ್ಪಷ್ಟ, ಹೊಸ ಕಾನೂನು ತರುವುದ ನಿರ್ಧಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಏನು ಕಿರುಕುಳ ಅನುಭವಿಸ್ತಾ ಇದ್ದಾರೆ ಅದು ತಪ್ಪಿಸುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಫಾಸ್ಟ್ ರಿಯಾಕ್ಷನ್ ಅನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಭೆ ಬಳಿಕ ಕಾನೂನು ಸಚಿವರಾಗಿರುವಂತಹ ಪಾಟೀಲ್ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕಾನೂನು ಸಚಿವರು, ಗೃಹ ಸಚಿವರು ಹಾಗೆ ಕಂದಾಯ ಸಚಿವರ ಜೊತೆ ಸಭೆಯನ್ನ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಇದಕ್ಕಾಗಿ ಕಾನೂನು ತಿದ್ದುಪಡಿಯನ್ನ ತರಲಾಗುತ್ತೆ. ರಿಪಬ್ಲಿಕ್ ಕನ್ನಡಕ್ಕೆ ಕಾನೂನು ಸಚಿವರಾಗಿರುವಂತಹ HK ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯವರೆಗೂ ಕೂಡ ನಾವು ಕಾಯೋದಿಲ್ಲ, ಕಾನೂನನ್ನ ರಚಿಸಿ ಅಂತೇಳಿ ಸಿಎಂ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕ್ತೀವಿ ಅಂತೇಳಿ ಈಗ ಕಾನೂನು ಸಚಿವರು ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇಳಿ ಸರ್, ಈಗ ಒಂದು ರಾಜ್ಯದಲ್ಲೇ ಕೂಡ ಈ ಅವ್ಯವಸ್ಥೆ ಇತ್ತು, ಇದು ಜನ ಈ ಒಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ, ಜನತೆಗೆ ಏನು ಹೇಳಿದ್ರು? ಏನಿಲ್ಲ, ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಮಗೆ ಬಂದಂಥ ಮಾಹಿತಿ, ಫೀಡ್ಬ್ಯಾಕ್, ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನು ಮಾಡೋದ್ರ ಮೂಲಕ, ಅದು ಅರ್ಜೆನ್ಸಿ ಇರೋದ್ರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡೋದ್ರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ. ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತನ್ನು ಹೇಳ್ತೇನೆ. ಪೊಲೀಸರಿಗೆ ಅಧಿಕಾರ ಇದೆ ಸರ್, ಈಗಿನ ಕಾನೂನು ಪ್ರಕಾರ ಪೊಲೀಸರಿಗಿದೆ, ಸಂಪೂರ್ಣ ಬಲ ಇಲ್ಲ ಕಾನೂನಲ್ಲಿ, ಆ ಬಲ ತುಂಬ್ತೇವೆ. ಕಠಿಣ ಕ್ರಮ ಅಂತಂದ್ರೆ ಈಗ ಕಿರುಕುಳ ಕೊಡ್ತಾ ಇರುವಂಥದ್ದು, ಈಗ ಸೂಸೈಡ್ ಮಾಡ್ಕೊಳ್ಳೋ ಅನ್ನೋ ಮಟ್ಟಕ್ಕೆ ಹೋಗಿರುವಂಥದ್ದು, ಕಠಿಣ ಕ್ರಮ ಅಂತ ಏನು ನಿರೀಕ್ಷೆ ಮಾಡ್ಬೋದು? ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ, ಈಗಿದ್ದ ಕಾನೂನಿನೊಳಗೆ ಆ ಗುನ್ಹೆಗಳನ್ನು ನಾವು ಭಾಳ ಗಂಭೀರವಾಗಿ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ. ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಅಂತಲ್ಲ ಸರ್? ಈಗ ಕೇಂದ್ರ ಸರ್ಕಾರದ್ದು ಭಾಳ ಜವಾಬ್ದಾರಿ ಇದೆ. ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂಥೇಳಿ ಭಾಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿನೂ ಸುಮ್ಮನೆ ಇದ್ದಾರೆ. ಅದು ಆಗಬಾರ್ದು. ಅವರು ಇದ್ರ ಬಗ್ಗೆ ಭಾಳ ಗಂಭೀರವಾದ ಚಿಂತನೆಯನ್ನು ಹರಿಸ್ಬೇಕು. ಸಚಿವ ಸಂಪುಟ ಸಭೆಯಲ್ಲಿ ಇದು ಕಾನೂನು ಜಾರಿ, ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು. ಮುಖ್ಯಮಂತ್ರಿಗಳೇ ಅವರ ಮಟ್ಟದಲ್ಲಿ ನಿರ್ಣಯಿಸಬಹುದು. ಇದು HK ಪಾಟೀಲ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಕಾನೂನು ತರಬೇಕಾಗಿದೆ, ಅದನ್ನು ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸ್ತೀವಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ್ ಜನ ರಿಪೋರ್ಟ್ ಬೆಂಗಳೂರು. ಎಸ್, ಈಗ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, CM ಕೂಡ ರಿಯಾಕ್ಷನ್ ಕೊಟ್ಟರು, HK ಪಾಟೀಲ್ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಈಗ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ವಿಜಯ್. ಆಗ ಜನರಿಗೆ ಸರ್ಕಾರದಿಂದ ಸಿಗುವಂಥ ನ್ಯಾಯ. ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರ ಇರುವಂಥದ್ದು. ಯಾಕೆಂತಂದ್ರೆ ಈಗ ಒಂದು ಮಹತ್ವದ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಇಡೀ ಕೇವಲ 1-2 ಜಿಲ್ಲೆ, 1-2 ತಾಲೂಕಲ್ಲ, ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಿರುವಂಥದ್ದು. ಅಧಿಕೃತವಾಗಿ ಅವರು ಹೇಳಿದ ಪ್ರಕಾರ ಸುಮಾರು 1 ಕೋಟಿಗಿಂತ ಹೆಚ್ಚು ಗ್ರಾಹಕರು ಸಾಲವನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ಅದರ